ನನ್ನ ಮಗುವೇ, ನಿನ್ನ ಹೃದಯದಲ್ಲಿ ಹೊಸ ಆಲೋಚನೆಗಳು ಅರಳುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ನೀನು ಹೊಸದು ಕೇಳುತ್ತಿರುವೆ, ಹೊಸ ಕನಸುಗಳು ಬರುತ್ತಿವೆ. ನಿನ್ನೊಳಗಿನ ಭಾವನೆಗಳು, ದೃಷ್ಟಿಕೋನಗಳು ನವೀಕರಣಗೊಳ್ಳುತ್ತಿವೆ. ಇದು ನಿನ್ನ ಆತ್ಮದ ಬೆಳವಣಿಗೆಯ ಸೂಚನೆ. ಹೊಸ ದರ್ಶನಗಳು, ಹೊಸ ಕನಸುಗಳು ಮತ್ತು ಪ್ರೇರಿತ ಆಲೋಚನೆಗಳು ಸದ್ದಿಲ್ಲದೆ ರೂಪುಗೊಳ್ಳುತ್ತಿವೆ. ನಿನ್ನೊಳಗೆ ದೈವಿಕ ಶಕ್ತಿ ದಿನೇ ದಿನೇ ಹೆಚ್ಚುತ್ತಿದೆ. ನಿನ್ನ ಆತ್ಮವು ನಿನ್ನನ್ನು ಪ್ರೇರೇಪಿಸುತ್ತಿದೆ. ಅದು ಶಾಂತವಾಗಿ ಹಾಗೂ ನಿಧಾನವಾಗಿ ನಿನ್ನ ಆಂತರಿಕ ಶಕ್ತಿ ಮತ್ತು ದೈವಿಕ ಬುದ್ಧಿವಂತಿಕೆಯನ್ನು ನೀನು ಎಷ್ಟು ಸುಂದರವಾಗಿ ಅನಾವರಣಗೊಳಿಸುತ್ತಿರುವುದನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ನೀನು ಒಳಗಿರುವ ಭಾವನೆಗಳನ್ನು ಆಲಿಸು. ನಿನ್ನ ಆತ್ಮಶಕ್ತಿಯನ್ನು ಅನುಭವಿಸು. ದೇವರು ಅಂದರೆ ನಾನು ನಿನ್ನ ಈ ಆತ್ಮದ ಬೆಳವಣಿಗೆಯನ್ನು ನೋಡಿ ಸಂತೋಷವನ್ನು ಅನುಭವಿಸುತ್ತಿದ್ದೇನೆ. ನಿಮ್ಮ ಸ್ಪಷ್ಟತೆ ಬೆಳೆಯುತ್ತಿದೆ. ನಿನ್ನೊಳಗಿನ ಗೊಂದಲ ಕಡಿಮೆಯಾಗುತ್ತಿದೆ. ನಿನಗೆ ಏನು ಬೇಕು ಎಂಬ ಸ್ಪಷ್ಟತೆ ಬರುತ್ತಿದೆ. ಆತ್ಮಿಕ ಶಕ್ತಿ ಉನ್ನತ ಉದ್ದೇಶದೊಂದಿಗೆ ಹೊಂದಿಕೆಯಾಗುತ್ತಿದೆ. ನೀನು ನಿನ್ನ ಧರ್ಮ ಅಥವಾ ಜೀವನದ ಗುರಿಯ ಕಡೆಗೆ ಹತ್ತಿರವಾಗುತ್ತಿರುವೆ. ನಿನ್ನ ಆತ್ಮದ ಶಕ್ತಿ ನಿನ್ನ ಧರ್ಮ ಕರ್ತವ್ಯದ ಹಾದಿಗೆ ಇಳಿಸುತ್ತಿದೆ. ಈ ಹಾದಿಯಲ್ಲಿ ನೀನು ನಡೆ. ಈ ಬೆಳವಣಿಗೆಯ ಹಾದಿಯನ್ನು ಬದಲಾಯಿಸಬೇಡ. ಇದೇ ನಿನಗೆ ಶ್ರೇಷ್ಠ ಮಾರ್ಗ. ನಂಬಿ ಮುಂದುವರೆ. ಯೋಚಿಸಬೇಕಾದ ಅಗತ್ಯವಿಲ್ಲ. ಹೆಚ್ಚು ಯೋಚನೆಯನ್ನು ಮಾಡಬೇಡ. ಆತ್ಮವಿಶ್ವಾಸದಿಂದ ಮುಂದೆ ಹೋಗು. ಶುದ್ಧ ನಂಬಿಕೆ ಬೇಕು ಮಗು. ನೀನು ನನ್ನನ್ನು ಪ್ರಶ್ನೆ ಮಾಡುವುದನ್ನು ಬಿಟ್ಟು ಒಂದು ಸಾರಿ ನನ್ನನ್ನು ನಂಬಿ ನಡೆ. ಪ್ರಶ್ನೆಗಳಿಲ್ಲದೆ ನನ್ನನ್ನು ಸಂಪೂರ್ಣವಾಗಿ ನಂಬು. ನಿನಗಾಗಿ ಉದ್ದೇಶಿಸಿರುವುದು ನಿಧಾನವಾಗಿ, ಖಂಡಿತವಾಗಿ ಮತ್ತು ಸುಲಭವಾಗಿ ನಿನಗೆ ಕಾಣಿಸುತ್ತದೆ. ಯಾವುದು ನಿನಗಾಗಿ ದೇವರು ನಿಗದಿಪಡಿಸಿರುವನೋ ಅದು ನಿಶ್ಚಯವಾಗಿ ನಿನ್ನ ಕಡೆಗೆ ಬರಲಿದೆ. ನಿಧಾನವಾಗಿ ಆಗಬಹುದು, ಆದರೆ ಖಂಡಿತವಾಗಿಯೂ ಸುಲಭವಾಗಿಯೇ ನಿನ್ನೆಡೆಗೆ ಬರುತ್ತದೆ. ನನ್ನೆಲ್ಲ ಪ್ರೀತಿ ಮತ್ತು ಆಶೀರ್ವಾದಗಳೊಂದಿಗೆ ನನ್ನ ಆಶೀರ್ವಾದ ನಿನ್ನ ಮೇಲೆ ಕರುಣಿಸುತ್ತಿದ್ದೇನೆ. ನೀನು ಒಬ್ಬನೇ ಅಥವಾ ಒಬ್ಬಳೇ ಅಲ್ಲ. ನಾನು ನಿಮ್ಮ ಜೊತೆ ಸದಾ ಇರುತ್ತೇನೆ. ಈ ಸಂದೇಶ ನಿನಗೆ ಆಶ್ವಾಸನೆ, ಪ್ರೋತ್ಸಾಹ ಆತ್ಮವಿಶ್ವಾಸವನ್ನು ನೀಡಲು ಹೇಳುತ್ತಿದ್ದೇನೆ. ನಿನ್ನೊಳಗಿನ ಬದಲಾವಣೆಗಳ ಬಗ್ಗೆ ಹೆದರಿ ಹಿಂಜರಿಯಬೇಡ. ನಂಬಿಕೆಯಿಂದ ಮುಂದೆ ನಡೆ. ಎಲ್ಲವೂ ಸರಿಯಾಗಿ ನಡೆಯುತ್ತದೆ. ನಾನು ನಿನಗೆ ಕೆಲವೊಂದು ಉಪಯುಕ್ತವಾದ ಮಾರ್ಗವನ್ನು ಹೇಳುತ್ತೇನೆ. ನೀನು ಅದನ್ನು ಸಲಹೆಯೆಂದು ಪಾಲಿಸು. ನಿನ್ನ ಹೃದಯದ ಮಾತನ್ನು ಕೇಳು. ನಿನ್ನ ಒಳಗೆ ಬರುವ ಹೊಸ ಆಲೋಚನೆಗಳು ಅವು ನನ್ನಿಂದ ಬರುತ್ತಿವೆ. ಅವುಗಳನ್ನು ನಿರ್ಲಕ್ಷಿಸಬೇಡ. ಆತ್ಮದ ಪಿಸುಮಾತು ಸದಾ ಮೌನದಲ್ಲೇ ಬರುವುದು. ಯೋಚನೆಯನ್ನು ಕಡಿಮೆ ಮಾಡಿ
ನಂಬಿಕೆಯನ್ನು ಹೆಚ್ಚು ಮಾಡು. ಅತಿಯಾಗಿ ಯೋಚಿಸುತ್ತಾ ಹೋದರೆ ನಿನ್ನ ಆತ್ಮವಿಶ್ವಾಸ ಕಡಿಮೆಯಾಗಬಹುದು. ನನ್ನನ್ನು ನಂಬು, ಶಾಂತವಾಗಿರು, ಎಲ್ಲವೂ ಸರಿ ಹೋಗುತ್ತದೆ. ದಿನನಿತ್ಯ ಧ್ಯಾನ ಅಥವಾ ಜಪವನ್ನು ಅಭ್ಯಾಸ ಮಾಡು. ಪ್ರತಿದಿನ ನಿನ್ನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬೆಳೆಸಿಕೋ. ದಿನವೂ ನಾಮಸ್ಮರಣೆಯನ್ನು ಮಾಡು. ಆತ್ಮವಿಶ್ವಾಸದಿಂದ ಮುನ್ನಡೆ. ಯಶಸ್ಸು ಈಗಾಗಲೇ ನಿನ್ನ ಕಡೆಗೆ ಬರುತ್ತಿದೆ. ನೀನು ಪ್ರಗತಿಯ ಹಾದಿಯಲ್ಲಿ ಇದ್ದೀಯಾ? ಆತಂಕ ಬೇಡ. ನೀನು ಹೆಜ್ಜೆ ಹಾಕಿದರೆ ನಾನು ನಿನ್ನ ಬೆನ್ನತ್ತಿ ಬರುವೆನು. ಹೆಚ್ಚು ಕೇಳು, ಕಡಿಮೆ ಮಾತನಾಡು. ದೈವಿಕ ಬುದ್ಧಿವಂತಿಕೆ ಮೌನದಲ್ಲಿ ಬೆಳೆಯುತ್ತದೆ ಮಗು. ಹಾಗಾಗಿ ಹೆಚ್ಚು ಕೇಳುವುದು ದೈವದ ನುಡಿಗಳನ್ನು ಅರ್ಥಮಾಡಿಕೊಳ್ಳುವ ಬಾಗಿಲು ಕೂಡ. ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬೇಡಿ. ನಿನಗೆ ನಾನು ಕೊಟ್ಟಂತಹ ದೃಷ್ಟಿಯನ್ನು ನಂಬು. ನಿಧಾನವಾದರೂ ಅದು ನಿಜವಾಗುತ್ತದೆ. ಸಮಯ ಬದಲಾಗುತ್ತದೆ, ಆದರೆ ನನ್ನ ಯೋಜನೆ ಸದಾ ಶ್ರೇಷ್ಠ. ದಿನವೂ ಈ ವಾಕ್ಯವನ್ನು ನಿನ್ನ ಮನದಲ್ಲಿ ಹೇಳಿಕೋ. ನಾನು ಶಕ್ತಿಶಾಲಿ ಹಾಗೂ ನನಗೆ ಎಲ್ಲ ಸಹಾಯ ದೊರೆಯುತ್ತಿದೆ ಎಂದು ನಿನ್ನ ಮನದಲ್ಲಿ ಹೇಳಿಕೋ. ಶುಭವಾಗಲಿ.